ಹಲೋ ಬ್ಯೂಟಿಫುಲ್ ಸೋಲ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ಅ ವೆರಿ ಹ್ಯಾಪಿ ಮಾರ್ನಿಂಗ್. ಇವತ್ತು ನಮ್ಮ ಕಾಶ್ಮೀರ್ ಟ್ರಿಪ್ನ ಡೇ 5. ಟೈಮ್ ಬಂದು ಆಲ್ರೆಡಿ 9:30 ಆಗೋಗಿದೆ, ಲೇಟ್ ಆಗೋಯ್ತು. ಬೆಳಗ್ಗೆ 5:45 ನನಗೆ ಯಾಕೋ ಕಂಪ್ಲೀಟ್ ವಾಮಿಟ್ ಶುರು ಆಗಿಬಿಟ್ಟಿದೆ. ನೆನ್ನೆ ಮೇ ಬಿ ಅವತ್ತಿಂದನೂ ನಾನು ಇಲ್ಲಿರೋದು ರೈಸ್ ತಿಂದಿರಲಿಲ್ಲ. ಇಷ್ಟಿಷ್ಟು ಉದ್ದ ಇದೆ ರೈಸ್, ಒಳ್ಳೆ ಪ್ಲಾಸ್ಟಿಕ್ ರೈಸ್ ಥರ. ನೆನ್ನೆ ಫ್ರೆಶ್ ಕರ್ಡ್ ಇಟ್ಟಿದ್ರು, ನನಗೆ ಮೊಸರನ್ನ ಇಷ್ಟ, ಸೊ ಕಲ್ಸ್ಕೊಂಡು ಒಂದೆರಡು ಸರಿ ತಿಂದ್ಬಿಟ್ಟೆ. ಯಾಕೋ ನನಗೆ ಒಂದು ಸ್ವಲ್ಪನೂ ಡೈಜೆಷನ್ನೇ ಆಗಿಲ್ಲ. ಫುಲ್ಲು ರೈಸ್ ಎಲ್ಲ ಕಂಪ್ಲೀಟ್ ವಾಮಿಟ್, ಒಂದು 3-4 ಸರಿ ವಾಮಿಟ್ ಆಗಿಬಿಟ್ಟು ಕಂಪ್ಲೀಟ್ ಟಯರ್ಡ್ ಫೀಲ್ ಆಗ್ತಾಯಿದೆ. ನಾನು ಬ್ರೇಕ್ಫಾಸ್ಟ್ಗೆ ಹೋಗಿಲ್ಲ, ಅವರೆಲ್ಲ ಬ್ರೇಕ್ಫಾಸ್ಟ್ಗೆ ಹೋಗಿದ್ದಾರೆ, ಏನೂ ತಿನ್ನೋಕ್ಕೂ ಆಗ್ತಾಯಿಲ್ಲ. ಇನ್ನೂ ವಾಮಿಟ್ ಬರೋ ಥರನೇ ಆಗ್ತಾಯಿದೆ. ಇವತ್ತು ನಾವು ಗಂಡೋಲಾ ರೈಡ್ ಹೋಗ್ತಾ ಇದ್ದೀವಿ. ಹೇಗಿರುತ್ತೆ ಕಂಪ್ಲೀಟ್ ನಾನು ಕವರ್ ಆಗ್ತಾಯಿದ್ದೀನಿ. ಇದೊಂದು ಜಾಕೆಟ್ ತಂದಿದ್ದೆ, ಸೊ ಇದು ಚೆನ್ನಾಗಿ ಚಳಿನ ಕವರ್ ಮಾಡುತ್ತೆ. ಅಲ್ಲಿ ಚಳಿ ಸ್ನೋನು ಇದೆಯಂತೆ, ಜೊತೆಗೆ ಬಿಸಿಲು ಇದೆಯಂತೆ. ಇಲ್ಲೂ ತೋರಿಸ್ತೀನಿ, ಆಚೆ ಒಂದು ಸ್ವಲ್ಪ ಬಿಸಿಲೇ ಇದೆ, ಬಟ್ ನಾನು ಆದಷ್ಟು ಕವರ್ ಆಗಿಬಿಡೋಣ ಅಂತ. ನನಗೇನು ಚಳಿ ಇದಕ್ಕೆ ಕವರ್ ಆಗಿಲ್ಲ, ಆ ಥರ ಏನೂ ಹುಷಾರು ತಪ್ಪಿಲ್ಲ, ಬಟ್ ಯಾಕೋ ನನಗೆ ಒಂದು ಸ್ವಲ್ಪನೂ ಡೈಜೆಷನ್ ಆಗಿಲ್ಲ ಇಲ್ಲಿದು ರೈಸು. ಸೊ ಜರ್ನಿನ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಯಾರ್ಯಾರು ಇನ್ನೂ 1, 2, 3, 4 ಡೇಸ್ದು ವೀಡಿಯೋಸ್ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಇಷ್ಟು ಹೇಳ್ತಾ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಒಂಥರ ಟಯರ್ಡ್ ಫೀಲಿಂಗು. ಏನು ನಾನು ಆ್ಯಕ್ಚುಲಿ ಡ್ರೆಸ್ಸು ಅದು ತೋರಿಸ್ತೀನಿ. ಸೊ ತಡ ಮಾಡಿದೆ, ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ, ಬೆಳಗ್ಗೆ ಒಂದು ಸ್ವಲ್ಪ ಫಾಗ್ ಬಂದಿರೋದು, ಅದು ಒರೆಸಿದ್ರೆ ತುಂಬಾ ಕ್ಲಿಯರ್ ಆಗಿದೆ. ಸನ್ ಕಂಪ್ಲೀಟ್ ಬಂದಿದೆ, ಸಖತ್ ಕ್ಲಿಯರ್ ಆಗಿದೆ. ಆಚೆ ಮೇ ಬಿ ಬಿಸಿಲಿದ್ರೂ ಇರ್ಬೋದು. ನಾವಿವತ್ತು ಕಂಪ್ಲೀಟ್ ಮೌಂಟೇನ್ದು ಹೈಟ್ಸ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾನು ನಿಮಗೆಲ್ಲ ಸ್ನೋ ತೋರಿಸ್ತೀನಿ, ನಾನು ಸಹ ಸ್ನೋ ನೋಡ್ತೀನಿ. ಬಟ್ ಅಲ್ಲೇನಾದರೂ ವಾಕ್ ಮಾಡಬೇಕು ಅಂದರೆ ನಮ್ಮ ರೆಗ್ಯುಲರ್ ಶೂಸ್ ಇಲ್ಲ, ಸ್ಲಿಪ್ಪರ್ ನಾವೇನು ಹಾಕೊಂಬಂದಿರ್ತೀವಿ ಅದರಲ್ಲಂತೂ ಆಗೋದೇ ಇಲ್ಲ. ನೀರೆಲ್ಲ ಒಳಗೆ ಹೋಗ್ಬಿಡುತ್ತೆ, ಸಖತ್ತು ಕೋಲ್ಡ್ ಫ್ರೀಸ್ ಆಗಿಬಿಡುತ್ತೆ ಲೆಗ್ಸ್ ಅಷ್ಟೇ. ಸೊ ಅದಕ್ಕೆ ನಾವು ಫಸ್ಟು ಇಲ್ಲಿ ಹೋಗ್ಬಿಟ್ಟು ಬಾಡಿಗೆಗೆ ಈ ಥರ ಶೂಗಳನ್ನ ತೊಗೊಂಡ್ವಿ. 200 ರುಪೀಸ್ ಹೇಳಿದ್ರು, ನಾವು ಬಾರ್ಗೇನ್ ಮಾಡಿ 150 ರುಪೀಸಿಗೆ ತೊಗೊಂಡ್ವಿ. ಇನ್ನು ಪ್ಲೇನ್ ಬ್ಲ್ಯಾಕ್ ಬಂದು 100 ರುಪೀಸ್ಗೆ ಇತ್ತು, ಬಟ್ ಅದಕ್ಕಿಂತ ಇದು ಒಂದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿತ್ತು ಮತ್ತು ಹೊಸ ಥರ ಇತ್ತು ಅಂದ್ಬಿಟ್ಟು ನಾವು ಇದನ್ನು ಬೈ ಮಾಡಿಕೊಂಡು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿದ್ವಿ. ನೀವು ನೋಡ್ಬೋದು ರಶ್ ಎಷ್ಟಿದೆ ಅಂತ. ಆಲ್ಮೋಸ್ಟ್ 100ಕ್ಕೂ ಜಾಸ್ತಿ ಜನ ಇದ್ದರು. ನಾವು ಟಿಕೆಟ್ ಏನೂ ತೊಗೊಳಂಗಿಲ್ಲ, ಇದೆಲ್ಲ ಬಂದು ಪ್ರೀ ಬುಕ್ಕಿಂಗ್ ಮಾಡಬೇಕು ಆನ್ಲೈನಲ್ಲಿ. ಆ್ಯಂಡ್ ಇದು ನಮ್ಮ ಪ್ಯಾಕೇಜಲ್ಲೇ ನಮಗೆ ಇನ್ಕ್ಲೂಡ್ ಆಗಿತ್ತು. ಸೊ ಫೇಸ್ 1 ತನಕ ಹೋಗಬೇಕಾ, ಫೇಸ್ 2 ತನಕ ಹೋಗಬೇಕಂದ್ರೆ, ಅಂದರೆ ಹೈಟು ಅರ್ಧ ರೀಚ್ ಆಗೋದು ಫೇಸ್ 1, ಕಂಪ್ಲೀಟ್ ಮೇಲೆ ರೀಚ್ ಆದರೆ ಫೇಸ್ 2. ಸೊ ನಾವು ಟಿಕೆಟ್ಸ್ನ ಫೇಸ್ 2ಗೆ ಬೈ ಮಾಡಿದ್ವಿ. ಆಲ್ಮೋಸ್ಟ್ 1 ಅವರ್ ಆಯಿತು ಆ ಕ್ಯೂ ಇಂದ ನಾವು ಪಾಸ್ ಆಗಲಿಕ್ಕೆ. ಆಮೇಲಿಂದ ಒಳಗೆ ಹೋದ್ಮೇಲೆ ನನಗೆ ಗೊತ್ತಾಗಿದ್ದೇನೆಂದರೆ, ಗಂಡೋಲಾ ರೈಡ್ ಅಂದರೆ ಕೇಬಲ್ ಕಾರ್ ಅಂತ. ನಂಗೆ ಸೀರಿಯಸ್ಲಿ ಅದ್ರ ಬಗ್ಗೆ ನಾಲೆಜೇ ಇರಲಿಲ್ಲ. ನಾನು ಮುಂಚೆನೇ ಹೇಳ್ದಂಗೆ ಎಲ್ಲಿಗೆ ಹೋಗ್ತೀನಿ ಅಂದ್ರೂ ಇದು ಏನೇನು ಪ್ಲೇಸ್ ಕವರ್ ಮಾಡ್ತಾಯಿದ್ದೀವಿ, ಅಲ್ಲಿ ಏನೇನಿದೆ ಏನೂ ನಾನು ಆಲ್ಮೋಸ್ಟ್ ನೋಡ್ಕೊಂಡು ಹೋಗೋದೇ ಇಲ್ಲ. ಜಸ್ಟ್ ಹಾಗೆ ಬ್ಲ್ಯಾಂಕಾಗಿ ಏನು ನನ್ನ ಹಸ್ಬೆಂಡ್ ಬುಕ್ ಮಾಡಿರ್ತಾರೆ, ನಾನು ಸುಮ್ಮನೆ ಹೋಗ್ತಾ ಇರ್ತೀನಿ. ಬಟ್ ಕೇಬಲ್ ಕಾರ್ ರೈಡ್ನ ಹಿಂದಿಯಲ್ಲಿ ಗಂಡೋಲಾ ರೈಡ್ ಅಂತ ಹೇಳ್ತಾರಂತ ನಂಗೆ ಅಲ್ಲೇ ಗೊತ್ತಾಗಿತ್ತು. ಸೊ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫಸ್ಟು ಅಲ್ಲಿಂದ ಫೇಸ್ 1ಗೆ ಇಲ್ಲಿ 2 ಕಲರ್ ಕೇಬಲ್ ಕಾರ್ನ ಇಟ್ಟಿದ್ದಾರೆ. ಸೊ ಕೆಳಗಡೆಯಿಂದ ಫೇಸ್ 1ಗೆ ಹೋಗೋಕ್ಕೆ ಗ್ರೀನ್ ಕಲರ್ ಆ್ಯಂಡ್ ಅಲ್ಲಿಂದ ಫೇಸ್ 2ಗೆ ಹೋಗೋಕ್ಕೆ ರೆಡ್ ಕಲರ್ ಇಟ್ಟಿದ್ದಾರೆ. ಸೊ ನಾವು ಫೇಸ್ 1 ಬಂದಿದ ತಕ್ಷಣ ಸ್ನೋ ಕಂಪ್ಲೀಟ್ ಕಮ್ಮಿ ಇತ್ತು, ಒಂದು ಸ್ವಲ್ಪ ಗ್ರೀನರಿ ಅಷ್ಟೇ. ನಾವಲ್ಲಿ ಏನೂ ನೋಡೋಕ್ಕೂ ಹೋಗಲಿಲ್ಲ, ಜಸ್ಟ್ ಡೈರೆಕ್ಟ್ ಅಲ್ಲಿ ಇಳಿದು ನೆಕ್ಸ್ಟ್ ಕೇಬಲ್ ಕಾರ್ನ ನಾವು ತೊಗೋಬೇಕು. ನಾ ಹೇಳ್ದಂಗೆ ಇಲ್ಲಿ ನೋಡಿ, ರೆಡ್ ಕಲರ್ ಕೇಬಲ್ ಕಾರ್ನ ನಾವು ಮತ್ತೆ ತೊಗೊಂಡ್ವಿ ಫೇಸ್ 1ಇಂದ ಫೇಸ್ 2ಗೆ ಹೋಗೋಕ್ಕೆ. ಸೊ ಟಿಕೆಟ್ ಚಾರ್ಜಸ್ ಏನಿದೆ ನಂಗೆ ಸೀರಿಯಸ್ಲಿ ಐಡಿಯಾ ಇಲ್ಲ, ಯಾಕಂದರೆ ಕಂಪ್ಲೀಟ್ ಇದು ಪ್ರೀ ಬುಕ್ಕಿಂಗ್ ಆಗಿದ್ದರಿಂದ. ಸೊ ಕೆಳಗಡೆಯಿಂದ ಫೇಸ್ 1ಗೆ ಬರುವಾಗ ಆ ಕಂಪ್ಲೀಟ್ ಗ್ರೀನರಿ ಹಿಲ್ಸ್ ಆ ಥರ ವ್ಯೂನ ನಾವು ನೋಡ್ತೀವಿ. ಫೇಸ್ 1ಇಂದ ಫೇಸ್ 2ಗೆ ಹೋಗುವಾಗ ಕಂಪ್ಲೀಟ್ ಸ್ನೋ. ಮತ್ತು ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದು ಮೇ ಬಿ ಇವಾಗ ವರ್ಕಿಂಗಲ್ಲಿರಲ್ಲ ಅನಿಸುತ್ತೆ. ಓಪನ್ ಚೇರ್ಸ್ ಥರ ಇದೆ, ಅದರಲ್ಲೂ ನಾವು
ರೈಡ್ ಮಾಡ್ಕೊಂಡು ಬರ್ಬೋದು. ಕೇಬಲ್ ಕಾರ್ ಅಂದರೆ ಕಂಪ್ಲೀಟ್ ಕವರ್ ಆಗಿರುತ್ತೆ. ಬಟ್ ಈ ಥರದ್ದು ನೋಡಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಇದು ಫುಲ್ ಓಪನ್. ಧೈರ್ಯ ಇದ್ದರೆ ಈ ಥರದ್ರಲ್ಲಿ ಕೂತ್ಕೊಂಡು ಹೋಗ್ಬೋದು. ಬಟ್ ಯಾರೂ ಹೋಗ್ತಾ ಇರಲಿಲ್ಲ. ಮೇ ಬಿ ಅದು ರಿಪೇರಲ್ಲಿ ಇದೆಯೋ ಇಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇಲ್ವೋ ನಂಗೆ ಐಡಿಯಾ ಇಲ್ಲ. ಆ್ಯಂಡ್ ದ ಕಂಪ್ಲೀಟ್ ಸ್ನೋ ವ್ಯೂ ಸ್ಟಾರ್ಟ್ಸ್ ನೌ. ಫೇಸ್ 1 ಇಂದ ಫೇಸ್ 2 ಮೇಲೆ ಹೋಗ್ತಾ 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 ಕಂಪ್ಲೀಟ್ ಸ್ನೋದು ವ್ಯೂನ ನಾವು ಎಂಜಾಯ್ ಮಾಡಿದ್ವಿ. ಸಕ್ಕತ್ತಾಗಿತ್ತು ನೋಡೋಕ್ಕೆ. ಕಂಪ್ಲೀಟ್ ವೈಟ್ ಆಗಿತ್ತು. ಆ್ಯಂಡ್ ಅಲ್ಲಲ್ಲಿ ನೀವು ನೋಡ್ಬೋದು ಹೆಜ್ಜೆ ಗುರುತುಗಳಿತ್ತು. ನಾವು ಇದೇನಪ್ಪ ಹೆಜ್ಜೆ ಗುರುತು, ಮನುಷ್ಯದ ಇಲ್ಲ ಪ್ರಾಣಿಗಳಲ್ಲಿ ಓಡಾಡ್ತವ ಏನಂತ ನಮ್ಗೆ ಐಡಿಯಾ ಇರಲಿಲ್ಲ. ಮೇಲ್ಗಡೆ ರೀಚ್ ಆದಮೇಲೆ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದ್ದು ಏನಂದರೆ ಅದೆಲ್ಲ ಆರ್ಮಿ ಪೀಪಲ್ದು ಹೆಜ್ಜೆ ಗುರುತುಗಳಂತ. ಅವರೆಲ್ಲ ಅಲ್ಲಿ ಓಡಾಡ್ತಾ ಇರ್ತಾರೆ ಜಸ್ಟ್ ಫಾರ್ ಸೆಕ್ಯೂರಿಟಿ ಪರ್ಪಸ್. ಅಲ್ಲಲ್ಲಿ ಮಧ್ಯ ಅವರು ನಿಂತಿರ್ತಾರೆ. ಆ ಸ್ನೋ ಅಲ್ಲಿ ಆ ಚಳಿಯಲ್ಲಿ ಕಂಪ್ಲೀಟ್ ಕವರ್ ಆಗಿ ಅಷ್ಟು ಭಾರತ್ ಗನ್ ಇಟ್ಕೊಂಡು ಅಬ್ಬಾ ಸೀರಿಯಸ್ಲಿ ನನಗೆ ಸೀರೀಸಲ್ಲಿ ತುಂಬಾ ಇಷ್ಟ ಆಗ್ತಾಯಿತ್ತು ಇದೆಲ್ಲ ನೋಡೋಕ್ಕೆ. ಬಟ್ ನಾನು ರಿಯಲ್ ಆಗಿ ಈ ಆರ್ಮಿ ಪೀಪಲ್ನ ನೋಡ್ತಾ ಇರೋದು, ಅವರೆಷ್ಟು ಸೆಕ್ಯೂರಿಟಿ ನಮಗೆ ಕೊಡ್ತಾ ಇದ್ದಾರೆ, ಎಷ್ಟು ಅವ್ರುಗಳು ಕಷ್ಟಪಡ್ತಾರೆ ಅನ್ನೋದು ನೋಡಿ ನನಗೆ ಇನ್ನೂ ರೆಸ್ಪೆಕ್ಟ್ ತುಂಬ ಜಾಸ್ತಿ ಆಯಿತು ಇವತ್ತು. ನಾವು ವಿ ಆರ್ ಅಟ್ ಫೇಸ್ 2. ನಿನ್ನೆ ನಾವು ರೂಮಲ್ಲಿ ಸ್ಟೇ ಆಗಿದ್ದಾಗ ಅವಿನ್ನು ಫ್ರೆಂಡ್ಸ್ ಸಹ ಅಲ್ಲೇ ಸ್ಟೇ ಆಗಿದ್ರು, ಸಿಕ್ಕಿದ್ರು. ನಾವು ಡಿನ್ನರ್ಗೆ ಹೋದಾಗ ಅವ್ರು ಹೇಳಿದರು ಇಲ್ಲಿ ಫೇಸ್ 2 ಅಲ್ಲಿ ಸೂಪರ್ ಆಗಿದೆ ಪಿಜ್ಜಾ. ವರ್ಲ್ಡ್ಸ್ ಹೈಯೆಸ್ಟ್ ಪಿಜ್ಜಾನೋ ಇಂಡಿಯಾಸ್ ಹೈಯೆಸ್ಟ್ ಪಿಜ್ಜಾನೋ ಗೊತ್ತಿಲ್ಲ, ಬಟ್ ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ, ಮಿಸ್ ಮಾಡಬೇಡಿ ತಿನ್ನಿ ಅಂತ ಹೇಳಿದರು. ನಾವು ಎಲ್ಲ ವ್ಯೂನ ಎಂಜಾಯ್ ಮಾಡಿಕೊಂಡು ಫೇಸ್ 2 ಅಲ್ಲಿ ತುಂಬ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಡೈರೆಕ್ಟಾಗಿ ನಾವು ಪಿಜ್ಜಾ ತಿನ್ನೋಕ್ಕೆ ಹೋದ್ವಿ. ಪಿಜ್ಜಾಗೆ ನಾವು ಕೊಟ್ಟಿದ್ದು 500 ರುಪೀಸ್. 8 ಪೀಸಸ್ ಏನೋ ಇತ್ತು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದ್ರು. ನಾನಂತೂ ತಿಂದಿಲ್ಲ ಇವತ್ತು. ಫುಲ್ ನಾನು ಏನು ತಿನ್ನಬಾರ್ದು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ನನಗೆ ಬೆಳಗ್ಗೆಯಿಂದನೂ ವಾಮಿಟಿಂಗ್ ಸೆನ್ಸೇಷನ್ನು, ತುಂಬ ಟಯರ್ಡ್ನೆಸ್ಸು ಫೀಲ್ ಆಗ್ತಾಯಿತ್ತು. ನನಗೆ ಆ ಥರ ಟೈಮಲ್ಲಿ ಹೋಲ್ ಡೇ ಬೇಕಾದರೆ ತಿಂದೆ ಆರಾಮಾಗಿ ಇದ್ಬಿಡ್ತೀನಿ. ಬಟ್ ಏನಾದರೂ ತಿಂದರೆ ನನಗೆ ಸರಿ ಹೋಗಲ್ಲ ಅನ್ನೋ ರೀಸನ್ಗೆ ನಾನು ಏನೂ ಮುಟ್ಟಲಿಲ್ಲ. ವೀಡಿಯೋಸ್ ತಗೊಂಡಿದ್ದಾಯಿತು, ಫೋಟೋಸ್ ತಗೊಂಡಿದ್ದಾಯಿತು, ಅದ್ರ ಜೊತೆಗೆ ಈ ಬ್ಯೂಟಿಫುಲ್ ಸ್ನೋ ವ್ಯೂನ ಎಂಜಾಯ್ ಸಹ ಮಾಡಿದ್ದಾಯಿತು. ಫೇಸ್ 2 ಅಲ್ಲಿ ಫೇಮಸ್ ಪಿಜ್ಜಾನು ಟೇಸ್ಟ್ ಮಾಡಿದ್ದಾಯಿತು. ಫೇಸ್ 2 ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ವಾಪಸ್ ಅದೇ ಕೇಬಲ್ ಕಾರಲ್ಲಿ ಫೇಸ್ 1ಗೆ ಬಂದ್ವಿ. ಆವಾಗ ಬರುವಾಗ ಏನು ಒಂದು ಸ್ವಲ್ಪನೂ ರಶ್ ಇರಲಿಲ್ಲ. ಯಾಕಂದರೆ ಎಲ್ಲರೂ ಏನು ಮಾಡ್ತಾರಂದರೆ ಫೇಸ್ 1ಗೆ ಹೋಗಿ ಫೇಸ್ 1ಅಲ್ಲಿ ಏನೇನಿದೆ ಎಲ್ಲ ನೋಡಿ ಮುಗಿಸಿ ಅದಾದಮೇಲೆ ಫೇಸ್ 2ಗೆ ಹೋಗ್ತಾರೆ. ಮಧ್ಯಾಹ್ನದ ಟೈಮ್ ಅಷ್ಟರಲ್ಲಿ ಅಲ್ಲೆಲ್ಲ ಫುಲ್ ಕ್ರೌಡೆಡ್ ಆಗಿಬಿಟ್ಟಿರೋದು. ನಾವು ಉಲ್ಟಾ ಮಾಡಿದ್ರಿಂದ ನಮಗೇನಾಯಿತು, ಎಲ್ಲೂ ನಾವು ಆ ರಶ್ಶಿಗಾಗಲಿ ಆ ಕ್ರೌಡಿಗಾಗಲಿ ಸಿಗಾಕೊಳ್ಳೇ ಇಲ್ಲ. ಫೇಸ್ 2 ಅಲ್ಲಿ ಒಂದು ಸ್ವಲ್ಪನೂ ರಶ್ ಇರಲಿಲ್ಲ. ಸೊ ಡೈರೆಕ್ಟಾಗಿ ಕೇಬಲ್ ಕಾರ್ ತೊಗೊಂಡು ನಾವು ಫೇಸ್ 1ಗೆ ಬಂದ್ವಿ. ಫೇಸ್ 1ಅಲ್ಲಿ ಹೇಳಿದ್ದು ಫೇಮಸ್ ಇರೋದು ಬಂದು ಈ ಡೂಮ್ ಕೆಫೆ ಅಂತ. ನಾವು ಅಂದ್ಕೊಂಡ್ವಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಯಾಕಂದರೆ ಕೆಳಗಡೆ ಹೋಗಿದ ತಕ್ಷಣ ನಮಗೆ ಹೊರಡೋ ಟೈಮ್ ಆಗಿಬಿಡುತ್ತೆ. ಸೊ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗೋಣ, ಹೆಂಗೂ ನೋಡೋಕ್ಕೂ ಚೆನ್ನಾಗಿದೆ ಆ್ಯಂಬಿಯನ್ಸ್ ಎಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ನಾವು ಊಟದಲ್ಲಿ ಒಂದು ಪನ್ನೀರಲ್ಲಿ ಏನೋ ಒಂದು ಸ್ಪೆಷಲ್ ಆರ್ಡರ್ ಮಾಡಿದ್ವಿ, ನೂಡಲ್ಸ್ ಆರ್ಡರ್ ಮಾಡಿದ್ವಿ, ಒಂದು ಕಾಫಿ ಆರ್ಡರ್ ಮಾಡಿದ್ವಿ. ಆಲ್ಮೋಸ್ಟ್ 900 ರುಪೀಸ್ ಆಯಿತು ಬಿಲ್ಲು ಅಷ್ಟೇ. ಯಾಕಂದರೆ ಅವ್ರು 3 ಜನ ತಿನ್ನೋಕ್ಕಿದ್ದಿದ್ದು, ನನಗೇನು ತಿನ್ನೋಕ್ಕಾಗಲ್ಲ ಅನ್ನೋ ರೀಸನ್ಗೆ ಏನು ತಿಂದೆ ತಡ್ಕೊಂಡಿದ್ದೆ. ಆಚೆ ಬಂದಿದ್ದ ತಕ್ಷಣ ಈ ಚುರ್ಮುರಿ ನನ್ನ ಕಣ್ಣಿಗೆ ಬಿತ್ತು. ಸೊ ಅದು ಏನೋ ಹೊಟ್ಟೆ ಹಸಿ ಅಂತ ಅಲ್ಲ, ಸುಸ್ತು ಅಂತನೂ ಅಲ್ಲ, ಅದು ನೋಡಿದ ತಕ್ಷಣ ಆಸೆ ಇಷ್ಟ ಆಯಿತು ಅಷ್ಟೇ. ಅದಕ್ಕೆ ಒಂದೇ ಒಂದು ಚುರ್ಮುರಿ ತಿಂತೀನಿ ಅಂತ ಹೇಳಿಬಿಟ್ಟು ಒಂದು ಚುರ್ಮುರಿ ಮಾಡಿಸ್ಕೊಂಡೆ. ಅಲ್ಲಿ 50 ರೂಪಾಯಿ ಚುರ್ಮುರಿ. ಕೆಳಗಡೆ ಕಾಶ್ಮೀರಲ್ಲೆಲ್ಲ 40 ರುಪೀಸು, ಇಲ್ಲಿ ಬಂದು 50 ರುಪೀಸ್. ಪಾಪ ಈ ಹೈಟ್ ತನಕ ಅವರು ಬಂದು ಎಲ್ಲ ಎತ್ಕೊಂಡು ಬಂದು ಮಾರಬೇಕು ಅಂದರೆ ಕಷ್ಟನೇ. ಸೊ 50 ರೂಪಾಯಿ ಕೊಟ್ಬಿಟ್ಟು, ಇಲ್ಲ 100 ರೂಪಾಯಿ ಕೊಟ್ಬಿಟ್ಟು 2 ತೊಗೊಂಡ್ವಿ. ನಾನು ಒಂದು ಸ್ವಲ್ಪನೇ ತಿಂದೆ ಮತ್ತು ಅವರಿಗೆಲ್ಲ ಕೊಟ್ಬಿಟ್ಟೆ. ಈ ಪಿಜ್ಜಾ ಬರ್ಗರ್ ಎಲ್ಲ ನೋಡಿದ್ರೆ ನನಗೆ ಯಾವತ್ತೂ ಕ್ರೇವಿಂಗ್ಸು ಆಸೆ ಆ ಥರ ಆಗೋಲ್ಲ. ಬಟ್ ಈ ಚುರುಮುರಿ, ಮಸಾಲೆ ಪುರಿ, ಗೋಬಿ ಮಂಚೂರಿ, ನೂಡಲ್ಸು ಅವೆಲ್ಲ ಜಾಸ್ತಿ ಅಂದರೆ ಜಾಸ್ತಿ ಕ್ರೇವಿಂಗ್ಸು. ಏನು ಗೊತ್ತು ಅದು ಒಳ್ಳೇದಲ್ಲ ಅಂತ, ಬಟ್ ಅದು ಆ ಮೂಮೆಂಟಲ್ಲಿ ನೋಡಿದ ತಕ್ಷಣ ಒಂದು ಸ್ವಲ್ಪನಾದರೂ ತಿಂದ್ಬಿಟ್ರೆ ಮನಸ್ಸಿಗೆ ಸಮಾಧಾನ ಅಂತ ಹೇಳ್ಬೋದು. ಫೇಸ್ 1ಇಂದ ಕೆಳಗಡೆ ಬರೋ ತನಕ ಆಲ್ಮೋಸ್ಟ್ 2:30 ಆಗಿತ್ತು. ಆ್ಯಂಡ್ ಇದೇ ಕಾರಲ್ಲಿ ನಮಗೆ ನಮ್ಮ ಜಾಗಕ್ಕೆ ಡ್ರಾಪ್ ಮಾಡಿಬಿಟ್ರು. ಯಾಕಂದರೆ ಅಲ್ಲಿ ಒಳಗಡೆಗೆ ನಮ್ಮ ಪರ್ಸ್ನಲ್ ಕಾರ್ಸ್ ಅಂದರೆ ನಾವು ಏನು ಹೈಯರ್ ಮಾಡಿದ್ದೀವಿ ಅದು ಬರೋಂಗಿಲ್ಲ. ಅವರು ಇದು ಏನು ಐ ಲವ್ ಗುಲ್ಮಾರ್ಗ್ ಇದೆ ಅದ್ರ ಹತ್ರ ಅವ್ರದ್ದು ಬಂದು ಕಾರ್ ಪಾರ್ಕಿಂಗ್ ಇದೆ, ಅಲ್ಲಿ ಅವ್ರು ಸ್ಟಾಪ್ ಮಾಡ್ಕೊಂಡಿದ್ರು. ಸೊ ಅಲ್ಲಿ ತನಕ ಈ ಕಾರಲ್ಲಿ 300 ರುಪೀಸ್ ಏನೋ ಕೊಟ್ವಿ, ಬಿಟ್ಟರು. ಅದಾದಮೇಲೆ ಐ ಲವ್ ಗುಲ್ಮಾರ್ಗ್ ಹತ್ರ ನಾನು ವೀಡಿಯೋ ತೊಗೊಳ್ಬೇಕಂತ ನೆನ್ನೆಯಿಂದ ಇಷ್ಟ ಆಗ್ಬಿಟ್ಟಿತ್ತು, ನೆನ್ನೆ ತೊಗೊಳಕ್ಕಾಗಿರಲಿಲ್ಲ. ಇವತ್ತು ಒಂದು ಸ್ವಲ್ಪ ಅಲ್ಲೆಲ್ಲ ವೀಡಿಯೋ ಫೋಟೋಸ್ ಎಲ್ಲ ತೊಗೊಂಡು ಡೈರೆಕ್ಟಾಗಿ ಬಂದು ಆ ಶೂಗಳೇನಿತ್ತು ಅದು ವಾಪಸ್ ಕೊಟ್ಟು ನಮ್ಮ ಶೂಸ್ ಅಲ್ಲೇ ಬಿಟ್ಟಿದ್ವಿ. ಎತ್ಕೊಂಡು ನಾವು
ಗುಲ್ಮಾರ್ಗಿಂದ ಡೈರೆಕ್ಟ್ ಶ್ರೀನಗರ್ ದಾಲ್ ಲೇಕ್ಗೆ ಬಂದ್ವಿ. ಇವಾಗ ನಾವು ದಾಲ್ ಲೇಕ್ನ ಶಿಕಾರಾ ರೈಡ್ ಹೋಗ್ತಾ ಇದ್ದೀವಿ. ಮುಂಚೆನೇ ಅಂದರೆ ಬೋಟ್ ಹೌಸ್ ವಿಡಿಯೋದಲ್ಲಿ ಹೇಳಿದೆ, ಇದು ಆಲ್ಮೋಸ್ಟ್ 37 ಕಿಲೋಮೀಟರ್ಸ್ ಇರೋದಂತೆ ದಾಲ್ ಲೇಕು. ಶಿಕಾರಾ ರೈಡ್ ಅಂದ್ರೂ ಈ ಬೋಟ್ ರೈಡ್ನ ಇಲ್ಲಿ ಶಿಕಾರಾ ರೈಡ್ ಅಂತ ಹೇಳ್ತಾರೆ. ಹೆಸರು ಮಾತ್ರ ಯುನೀಕು, ಬಟ್ ನಾವು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ ಮುಂಚೆನೇ. ಶಿಕಾರಾ ರೈಡ್ ಸ್ಟಾರ್ಟ್ ಆಗಿದ ತಕ್ಷಣ ಚಿಕ್ಕ ಬೋಟ್ಸಲ್ಲಿ ಪಕ್ಕ ಯಾರಾದರೂ ಒಬ್ಬರು ಬರ್ತಾನೆ ಇರ್ತಾರೆ. ಫಸ್ಟ್ ಬಂದರು ಖಾವಾ ಇಲ್ಲಾಂದರೆ ಕಾಫಿ ಟೀ ಆ ಥರದ್ದು ಮಾರಕ್ಕೆ ಬಂದರು, ಅಲ್ಲೇ ದುಡ್ಡು ಕೊಟ್ಬಿಟ್ಟು ಅಲ್ಲೇ ಇಸ್ಕೊಂಡು ಕುಟ್ಕೊಂಡು ಮುಂದೆ ರೈಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಆ ಥರ ಫಸ್ಟು ಇವ್ರೂ ಕಾಫಿ ಕುಡಿತಾರೆ ಅಂದ್ಕೊಂಡು ಕಾಫಿ ಬೇಕು ಅಂತ ಇವರು ಒಂದು ಬೈಟು ಕಾಫಿ ಎಲ್ಲ ತೊಗೊಂಡು ಕುಡಿದ್ರು, ಅಲ್ಲೇ ದುಡ್ಡು ಪೇ ಮಾಡಿಬಿಡೋದು. ಅದು ಆದಮೇಲಿಂದ ನೆಕ್ಸ್ಟು ಅಲ್ಲೇನು ಹೋಗ್ತಾಯಿತ್ತು ಅಂದರೆ ಬಾರ್ಬಿಕ್ಯೂ ಹೋಗ್ತಾಯಿತ್ತು. ಸೊ ನಾನ್ ವೆಜ್ ಅಂದ್ಬಿಟ್ಟು ನಾವು ಇದು ಮಾಡಲಿಲ್ಲ. ಪನ್ನೀರು ಮತ್ತು ಮಶ್ರೂಮ್ಸು ಇದೆ ಅಂತ ಹೇಳಿದ್ರು, ಬಟ್ ನಾನ್ ವೆಜ್ ಜೊತೆ ಇಟ್ಟು ಮಾಡಿಕೊಡ್ತಾರೆ ಅಂದ್ಬಿಟ್ಟು ನಾವು ತಗೊಳಕ್ಕೆ ಹೋಗಲಿಲ್ಲ. ಅದು ಆದಮೇಲಿಂದ ನೆಕ್ಸ್ಟ್ ಬಂದಿದ್ದು ಈ ಜುವೆಲರೀಸು ಮತ್ತು ಈ ಮ್ಯಾಗ್ನೆಟ್ಸು ಆ ಥರ ಬಂತು. ಬಟ್ ಇವ್ರುಗಳು ಹೇಳಿದ್ರು ಬೇಡ, ಇಲ್ಲೆಲ್ಲ ಕಾಸ್ಟ್ಲಿ ಇರುತ್ತೆ, ನಾಳೆ ಶಾಪಿಂಗ್ ಜಾಗಕ್ಕೆ ಹೋಗ್ಬಿಟ್ಟು ಅಲ್ಲಿ ತೊಗೊಳ್ಳೋಣ ಅಂತ ಅಂದರು. ಇಲ್ಲಿ ಮ್ಯಾಗ್ನೆಟ್ಸು 120 ರೂಪಾಯಿ ಹೇಳಿದ್ರು. ನಾನೇನು ಕೇಳಿದ್ರೆ ಬಿಡೋದಿಲ್ಲ, ಅವರು ಬಾರ್ಗೇನ್ ಮಾಡಿ ತಗೊಳ್ಳೋ ತನಕ ಬಿಡೋದಿಲ್ಲ. ಅದಕ್ಕೆ ನಾನು ಕಮ್ಮಿ ಮಾಡ್ತೀರಾ, ಎಷ್ಟು ಮಾಡ್ತೀರಾ ಅಂತಲೂ ಕೇಳಕ್ಕೆ ಹೋಗಲಿಲ್ಲ. ಅದಾದಮೇಲಿಂದ ಅವಿನ್ನೂ ತುಂಬ ವೀಡಿಯೋಸಲ್ಲಿ ನೋಡಿದ್ರಂತೆ ಈ ಥರದ್ದು ಫ್ರೂಟ್ ಪ್ಲೇಟ್ಸ್. ಸೊ ಅವರಿಗೆ ಶಿಕಾರಾ ರೈಡ್ ಹೋದಾಗ ಈ ಥರ ಫ್ರೂಟ್ ಪ್ಲೇಟ್ ತೊಗೊಂಡು ತಿನ್ನಬೇಕಂತ ಇಷ್ಟ. ಹೆಲ್ತ್ ಕಾನ್ಷಿಯಸ್ ಫಸ್ಟೇ ಈ ಥರದ್ದೆಲ್ಲ ಇಷ್ಟಪಡ್ತಾರೆ ಜಾಸ್ತಿ. ಆಮೇಲೆ 200 ರೂಪಾಯಿ, 300 ರೂಪಾಯಿ ಅಂತೆ, 200 ರೂಪಾಯಿ ಅಂತೆ, 100 ರೂಪಾಯಿ ಅಂತೆ. ಚಿಕ್ಕ ಪ್ಲೇಟ್ ಬಂತು 100 ರೂಪಾಯಿ. ಸರಿ, ನನಗೇನು ಈ ಥರ ಫ್ರೂಟ್ಸ್ ಎಲ್ಲ ಇಂಟ್ರೆಸ್ಟ್ ಇಲ್ಲ, 100 ರೂಪಾಯಿ ಕೊಟ್ಬಿಟ್ಟು ತೊಗೊಂಡು ಹಾಗೆ ಮಾಮೂಲಿ ಏನು ನಮ್ಮ ಕಡೆ ಫ್ರೂಟ್ ಬೌಲ್ ಕೊಡ್ತಾರೆ ಅದೇ ಥರ ಇತ್ತು, ಸೇಮ್ ಚಾಟ್ ಮಸಾಲ ಹಾಕ್ಕೊಟ್ಟಿದ್ರು ಅಷ್ಟೇ. ನಮ್ಮ ಕಡೆ ಈ ಪ್ಲೇಟ್ ಬಂದು 30 ರಿಂದ 40 ರೂಪಾಯಿ ಇರ್ಬೋದು. ಏನಂತ ಸ್ಪೆಷಲ್ ಫ್ರೂಟ್ ಸಹ ಇದರಲ್ಲಿ ಹಾಕಿರಲಿಲ್ಲ. ಇನ್ನು ಡ್ರ್ಯಾಗನ್ ಫ್ರೂಟ್ ಒಂದು ಹಾಕಿದ್ರು. ಅದಾದಮೇಲೆ ಮುಂದೆ ಹೋಗ್ತಾ ಏನು ಒಂದೆರಡು ಕಿಲೋಮೀಟ್ರ್ ಮುಂದೆ ಬಂದ್ವಿ ಅನಿಸುತ್ತೆ. ಅದಾದಮೇಲಿಂದ ಮೀನಾ ಬಜಾರ್ ಅಂತೆ, ಇದು ಪೂರ್ತಿ ಶಾಪಿಂಗ್ ಏರಿಯಾ. ಅದು ಬಂದು ಲ್ಯಾಂಡ್ ಮೇಲೆ ಇರೋದು. ನಾನು ಇಲ್ಲೇನು ಶಾಪ್ಸ್ ಎಲ್ಲ ತೋರಿಸ್ತಿದ್ದೀನಿ, ಕ್ರಾಫ್ಟ್ ಎಂಪೋರಿಯಂ ಏನೇನಿದೆ ಇದೆಲ್ಲ ಲ್ಯಾಂಡ್ ಮೇಲೆ ಇರೋದಂತೆ. ಇದು ಲೇಕ್ ಇಂದ ಅವರು ದಾರಿ ಮಾಡಿದ್ದಾರೆ, ಅದ್ರ ಮೇಲೆ ಹತ್ತಿ ಹೋಗ್ಬಿಟ್ಟು ಏನು ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು. 100% ಇದು ಟೂರಿಸಮ್ ಏರಿಯಾ ಆಗಿರೋದ್ರಿಂದ ಕಂಪ್ಲೀಟ್ ಕಾಸ್ಟ್ಲಿ ಇರುತ್ತೆ. ಅವ್ರು ಹೇಳಿದ್ರು ಬೇಕಂದರೆ ಇಳ್ದು ಶಾಪಿಂಗ್ ಮಾಡಿ ನಾನು ವೆಯ್ಟ್ ಮಾಡ್ತೀನಿ, ಅದಾದಮೇಲಿಂದ ವಾಪಸ್ ಅದೇ ಶಿಕಾರದಲ್ಲಿ ಕರ್ಕೊಂಡು ಬರ್ತಾರೆ. ಬಟ್ ನಾವೆಲ್ಲೂ ಇಳಿಯೋಕ್ಕೂ ಹೋಗಿಲ್ಲ, ಜಸ್ಟ್ ಹಾಗೆ ಒಂದು ರೌಂಡ್ ಮುಗಿಸ್ಕೊಂಡು ಈ ಥರ ಫ್ರಂಟಿಗೆ ವಾಪಸ್ ಬಂದ್ವಿ. ಇಲ್ಲಿ ಒಂದು ಸಾವಿರಾರು ಶಿಕಾರಗಳಿದೆ, ಅವ್ರವ್ರದ್ದೇ ಒಂದೊಂದು ಬಟ್ಟೆ ಎಲ್ಲ ಹಾಕಿ ಡಿಸೈನ್ ಮಾಡಿರ್ತಾರೆ ಅಷ್ಟೇ. ಮತ್ತು ಡೇ 1ಇಂದನೂ ಅಂದ್ಕೊತಾ ಇದ್ದೆ ಆಟೋ ತೋರಿಸ್ಬೇಕು ಇಲ್ಲಿದು ಅಂತ. ಒಂಥರ ರೆಕ್ಟ್ಯಾಂಗಲ್ ಬಾಕ್ಸ್ ಥರ ಇರುತ್ತೆ ಇಲ್ಲಿ ಆಟೋ, ನಮ್ಮ ಆಟೋಗಿಂತನೂ ಡಿಫ್ರೆಂಟ್. ಅದಕ್ಕೆ ನಾನು ನಿಮ್ಗೆ ತೋರಿಸ್ಬೇಕಂತ ಅಂದ್ಕೊಂಡೆ. ಇಳ್ದು ಬರೋ ತನಕ 6 ಗಂಟೆ ಆಗೋಗಿತ್ತು. ಆ್ಯಕ್ಚುಲಿ ನಮ್ಮ ಬೋಟ್ ಹೌಸ್ ಚೆಕ್-ಇನ್ ಇದ್ದಿದ್ದು 2 ಗಂಟೆಗೆ ಮಧ್ಯಾಹ್ನ. ಬಟ್ ನಾವು ಗಂಡೋಲ ರೈಡೆಲ್ಲ ಮುಗಿಸ್ಕೊಂಡು ಹೊರಟಾಗ್ಲೇ 2:15 ಆಗಿಬಿಟ್ಟಿತ್ತು. ಇವಾಗ 6:15 ಆಯಿತು ಶಿಕಾರಾ ರೈಡೆಲ್ಲ ಮುಗಿಯೋದು. ಇದೂ ಬಂದು ಕಾಂಪ್ಲಿಮೆಂಟ್ರಿ ಕೊಟ್ಟಿದ್ರು ಶಿಕಾರಾ ರೈಡ್ ನಮಗೆ. ಇಳ್ದಾಗಿದ ತಕ್ಷಣ ಅಲ್ಲಿ ಪಾರ್ಕಿಂಗಲ್ಲಿತ್ತು ವೆಹಿಕಲ್ಲು. ಸೊ ಅಣ್ಣಂಗೆ ಫೋನ್ ಮಾಡಿದ್ವಿ, ನಾವು ಆಚೆ ಬಂದಿದ್ದೀವಿ ಬನ್ನಿ ಅಂತ. ಅವ್ರು ಬರೋ ತನಕ ಮತ್ತೆ ಇನ್ನೊಂದೇ ಒಂದು ಚುರುಮುರಿ ತೊಗೊಂಡು ತಿಂದ್ಬಿಟ್ವಿ. ಅದಾದಮೇಲಿಂದ ಡೈರೆಕ್ಟು ಅವರು ಒಂದು 1/2 hour ಜರ್ನಿ ಇತ್ತು. ಇದು ಬೋಟ್ ಹೌಸ್ ನಮಗೆ ಯಾವುದು ಬುಕ್ ಮಾಡಿಕೊಟ್ಟಿದ್ದಾರೆ ಬೋಟ್ ಹೌಸು, ಅದಕ್ಕೆ ರೀಚ್ ಆಗೋಕ್ಕೆ 1/2 hour ಬೇಕಾಯಿತು ಕಾರಲ್ಲಿ. ಬಂದು ರೀಚ್ ಆದಮೇಲಿಂದ ಒಂದು ಅದೇ ಥರ ಸೇಮ್ ಶಿಕಾರಾ ರೈಡ್ ಏನಿತ್ತು ಅದೇ ಥರ ಶಿಕಾರಾದಲ್ಲಿ ಒಂದು 10 minutes ರೈಡ್ ಕರ್ಕೊಂಡು ಬಂದು ಅನಾರ್ಕಲಿ ಬೋಟ್ ಹೌಸಿಗೆ ನಮಗೆ ಡ್ರಾಪ್ ಮಾಡಿದ್ರು. ಸೊ ಎಕ್ಸಾಕ್ಟ್ ನಾವು ಬೋಟ್ ಹೌಸ್ ರೀಚ್ ಆದಾಗ ಆಲ್ಮೋಸ್ಟ್ 7:15 ಆಗಿಬಿಟ್ಟಿತ್ತು. ಎಲ್ಲ ಲಗೇಜ್ ಎಲ್ಲ ನಾವು ಡಂಪ್ ಮಾಡಿ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಆಚೆಗಡೆ ಹಾಲಲ್ಲಿ ಬಂದು ಕೂತ್ಕೊಂಡ್ವಿ. ನಾವು ಹಾಲಲ್ಲಿ ಕೂತಿದ್ದಾಗ ಇದನ್ನೆಲ್ಲನೂ ಒಬ್ಬರು ತೊಗೊಂಡು ಬಂದು ನಮಗೆ ತೋರಿಸ್ತಾಯಿದ್ರು. ಇದೆಲ್ಲ ಹ್ಯಾಂಡ್ ಕ್ರಾಫ್ಟು, ಹ್ಯಾಂಡಲ್ ಮಾಡಿರೋದು, ಹ್ಯಾಂಡಲ್ ಪೇಂಟಿಂಗ್ ಮಾಡಿರೋದು ಅಂತ ಎಲ್ಲ. ಈ ಥರ ಏನಾದರೂ ತೋರಿಸಿದಾಗ ಏನೂ ಬೈ ಮಾಡೋಕ್ಕೆ ಹೋಗ್ಬೇಡಿ, ತುಂಬಾ ಕಾಸ್ಟ್ಲಿ. ಬಟ್ ಅವರು ಬೈ ಏನು ಮಾಡಬೇಡಿ, ಜಸ್ಟ್ ಹಾಗೆ ನೋಡಿ ಅಂತ ಹೇಳ್ತಾಯಿದ್ರು. ನಾನು ಹಾಗೆ ನೋಡಿದ್ನಲ್ಲ, ಇಷ್ಟೊತ್ತು ನೋಡಾದ್ಮೇಲೆ ಏನು ತೊಗೊಳ್ದೆ ಹೋದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಶಾಪ್ ಮಾಡಿದ್ದು ಒಂದೇ ಒಂದು ಬ್ಯಾಂಗಲ್ಸ್. ಸುಮ್ಮನೆ ಅವ್ರು ಅಷ್ಟೊಂದು ತೋರಿಸಿದ್ರಲ್ಲ ಅಂತ ಏನಾದರೂ ಶಾಪ್ ಮಾಡೋಣ ಅಂತ ಏನು ಕಮ್ಮಿಗಿತ್ತು ಅದನ್ನು ಶಾಪ್ ಮಾಡಿದೆ. ಏನು ಬಾರ್ಗೇನ್ ಮಾಡಿಲ್ಲ, ಜಾಸ್ತಿ ದುಡ್ಡೇ ಕೊಟ್ಟಿದ್ದೀನಿ. 100 ರೂಪೀಸ್ ಒಂದು ಸಿಂಗಲ್ ಬ್ಯಾಂಗಲ್. ನಾನು ಕೊಟ್ಟಿಲ್ಲ, ಅವೇನು ಕೊಟ್ಟಿದ್ದು ಅಂತ ಹೇಳ್ಬೇಕಾ. ಹೌಸ್ ಬೋಟ್ ಒಳಗಡೆ ಬಂದಿದ ತಕ್ಷಣ ನಮಗೆ ಇವ್ರು ಕೊಟ್ಟಿರೋದು ಖಾವಾ. ಸೊ ಇದು ವಾಟರಲ್ಲಿ ಮಾಡಿದ್ದಾರೆ.
ವೆಲ್ಕಮ್ ಡ್ರಿಂಕ್ ವೆಲ್ಕಮ್ ಡ್ರಿಂಕ್ ಇದು ವೆಲ್ಕಮ್ ಡ್ರಿಂಕ್, ಇದು ಹಾಟ್ ವೆಲ್ಕಮ್ ಡ್ರಿಂಕ್. ಇದು ಸಖತ್ ಸ್ವೀಟು, ನಾನು ಕಷ್ಟಪಟ್ಟು ಖಾಲಿ ಮಾಡ್ತಾ ಇದ್ದೀನಿ. ಇದು ನನ್ನ ಏನು ಹಾಕಿದ್ದಾರೆ ಇದಕ್ಕೆ? ನೆನ್ನೆನೂ ನಾವು ಡೇನ ಒಂದು ಆ್ಯನಿವರ್ಸರಿ ಸೆಲೆಬ್ರೇಷನಿಂದ ಎಂಡ್ ಮಾಡಿದ್ವಿ. ನಾನು ನಿಮ್ಗೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ನವೀನಣ್ಣ ಮತ್ತು ರಾಧಂದು 8th ಇಯರ್ ಆ್ಯನಿವರ್ಸರಿ ಇತ್ತು. ಇವತ್ತು ನಾವು ಸೆಲೆಬ್ರೇಟ್ ಮಾಡ್ತಾ ಇರೋದು 25 ಇಯರ್ಸ್ ಆ್ಯನಿವರ್ಸರಿ. ಇವ್ರು ಯಾರಂತ ನಮಗೆ ಗೊತ್ತಿಲ್ಲ, ಇವ್ರ ಹೆಸರು ನಮಗೆ ಗೊತ್ತಿಲ್ಲ. ಇವ್ರು ಚೆನ್ನೈಯಿಂದ ಬಂದಿರೋದಂತೆ. ಬೋಟ್ ಹೌಸ್ಗೆ ಇವರು ಬಂದಿದ್ರು. ನಾ ಹೇಳ್ದಂಗೆ ಬೋಟ್ ಹೌಸಲ್ಲಿ ಟೋಟಲ್ 6 ರೂಮ್ಸ್ ಇದೆ. ನಾವು ತೊಗೊಂಡಿದ್ದು 2 ರೂಮ್ ಮಾತ್ರ, ಬೇರೆ ರೂಮ್ಸಲ್ಲಿ ಬೇರೆ ಬೇರೆಯವರಿದ್ದರು. ಸೊ ಅಂಕಲ್ ಆಂಟಿ ಚೆನ್ನೈಯಿಂದ ಅವರ ಮಗಳು ಅವರಿಗೆ ಏನಪ್ಪ ಆ್ಯನಿವರ್ಸರಿ ಪ್ಲ್ಯಾನ್ ಮಾಡಿ ಕಳಿಸಿರೋದು. ಸೊ 25th ಆ್ಯನಿವರ್ಸರಿ ಸೆಲೆಬ್ರೇಷನ್ನ ಅವರು ನಮಗೆಲ್ಲರಿಗೂ ಇನ್ವೈಟ್ ಮಾಡಿದ್ರು. ಸೊ ಎಲ್ಲರೂ ಒಟ್ಟಿಗೆ ಕೇಕ್ ಕಟ್ ಮಾಡಿ ಕೇಕ್ ತಿಂದು ಬೋಟ್ ಹೌಸಲ್ಲಿ ಯಾರ್ಯಾರಿದ್ರು ಅವ್ರನ್ನೂ ಎಲ್ಲ ಕರೆದು ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಇಬ್ಬರು ಬ್ಯಾಂಗ್ಳೂರವ್ರು ಸಹ ಸಿಕ್ಕಿದ್ರು. ಇವ್ರು ಚೆನ್ನೈಯವರು. ಇವ್ರ ಜೊತೆ ಇಂಗ್ಲೀಷಲ್ಲಿ ಮಾತಾಡ್ಕೊಂಡು, ಬ್ಯಾಂಗ್ಳೂರವ್ರ ಜೊತೆ ಕನ್ನಡದಲ್ಲಿ ಮಾತಾಡ್ಕೊಂಡು, ಅವ್ರ ಪಾಪ ಎಲ್ಲ ಕಡೆ ಜಾಸ್ತಿ ದುಡ್ಡೇ ಕೊಟ್ಟಿದ್ದಾರೆ. ಅವರು ಆ್ಯಕ್ಚುಲಿ ಹಾರ್ಸ್ ರೈಡ್ಗೆ ನಾವು 1800 ಕೊಟ್ಟಿದ್ದೀವಿ. ಅವರು 4750 ಕೇಳಿದ್ರಂತೆ ಒಬ್ರಿಗೆ. ಅವ್ರು ಬಾರ್ಗೇನ್ ಮಾಡಿರೋದು 4500 ರುಪೀಸ್ಗೆ. ಪಾಪ ಎಷ್ಟೊಂದು ಕಾಸ್ಟ್ಲಿ ಎಲ್ಲ ಕೊಡ್ತಾರೆ ಅಂತ ನನಗೂ ಸಖತ್ ಬೇಜಾರಾಯಿತು. ಈ ವಿಡಿಯೋ ಏನಾದರೂ ನೋಡಿದರೆ ಎಷ್ಟೊಂದು ಜನಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನಿಸ್ತು. ಸೊ ಯಾರಾದರೂ ಕಾಶ್ಮೀರ್ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ ನಿಮಗೇನಾದರೂ ಗೊತ್ತಿದೆ, ಪ್ಲೀಸ್ ಅವ್ರಿಗೆ ಈ ವಿಡಿಯೋಸ್ನ ಫಾರ್ವರ್ಡ್ ಮಾಡಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಅಲ್ಲಿ ಯಾವ ಥರ ಬಾರ್ಗೇನ್ ಮಾಡಬೇಕು, ಎಷ್ಟಕ್ಕೆ ತೊಗೊಳ್ಬೇಕು, ಏನೇನು ತೊಗೋಬಾರ್ದು ಅನ್ನೋದೆಲ್ಲ ಒಂದು ಬೇಸ್ ನಾಲೆಜ್ ಆದರೂ ಸಿಗುತ್ತೆ. ಯಾಕಂದರೆ ಯಾರು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರಲ್ವ, ಸೊ ಅವ್ರನ್ನ ಕೇಳಿಕೊಂಡು ಹೆಂಗೆ ಹೋಗ್ತೀವಿ ಅದೇ ಥರ ಈ ವಿಡಿಯೋನೂ ನೋಡ್ಕೊಂಡು ಹೋದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ನನಗನ್ನಿಸ್ತು, ಅವರೆಲ್ಲ ಕೊಟ್ಟಿರೋ ರೇಟ್ಸ್ ನೋಡಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್ ಆ್ಯಂಡ್ ಬಾಯ್.